ಮೇ 4, 2026 ಬೆಳಗ್ಗೆ 8 ಗಂಟೆ. ತಮಿಳುನಾಡಿನ ಪ್ರತಿ ಮನೆಯಲ್ಲೂ ಒಂದೇ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಎಲ್ಲರೂ ಸ್ತಬ್ಧರಾಗಿದ್ದರು. ಸುದ್ದಿ ನಿರೂಪಕರ ಉಸಿರು ಬಿಗಿ ಹಿಡಿದಂತಾಗಿತ್ತು. 60 ವರ್ಷಗಳಿಂದ ಅಜೇಯವಾಗಿದ್ದ ದ್ರಾವಿಡ ಕೋಟೆಯ ಗೋಡೆಗಳು ಧರಾಶಾಯಿಯಾಗುತ್ತಿದ್ದವು. ಈ ಸಂಚಲನದ ಹಿಂದೆ ಯಾವುದೇ ಹಳೆಯ ರಾಜಕಾರಣಿ ಇರಲಿಲ್ಲ. ಬದಲಿಗೆ ಒಬ್ಬ ಹೊಸ ಮುಖವಿತ್ತು. ಕೇವಲ 2 ವರ್ಷಗಳ ಹಿಂದೆಯಷ್ಟೇ ಟಿವಿಕೆ ಪಕ್ಷವನ್ನ ಆರಂಭಿಸಿದ ಒಬ್ಬ ನಟ. ಆದರೆ ಅಸಲಿ ಪ್ರಶ್ನೆಯೆಂದರೆ, ಇದು ಕೇವಲ ಸ್ಟಾರ್ಡಮ್ ಅಷ್ಟೇನಾ? ಅಥವಾ ತೆರೆಯ ಹಿಂದೆ ಯಾರಾದರೂ ತಮಿಳುನಾಡಿನ ಹಣೆಬರಹವನ್ನೇ ಬದಲಿಸಿಬಿಟ್ಟಿದ್ದರಾ? ಕಥೆ ಶುರುವಾಗುವುದು ಫೆಬ್ರವರಿ 2, 2024ರಂದು. ಅಭಿಮಾನಿಗಳು ಪ್ರೀತಿಯಿಂದ ದಳಪತಿ ಎಂದು ಕರೆಯುವ ಸಿ ಜೋಸೆಫ್ ವಿಜಯ್ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಅಡಿಪಾಯ ಹಾಕಿದರು. ತಮಿಳುನಾಡಿನ ರಾಜಕೀಯ ಯಾವಾಗಲೂ 2 ಧ್ರುವಗಳ ನಡುವೆಯೇ ಸಾಗುತ್ತಿತ್ತು. ಒಂದು ಡಿಎಂಕೆ, ಮತ್ತೊಂದು ಎಐಎಡಿಎಂಕೆ. ಈ ಹಿಂದೆ ಅನೇಕ ನಟರು ಬಂದು ಹೋದಂತೆ ಈ ನಟನು ಬರುತ್ತಾರೆ ಮತ್ತು ಹೋಗುತ್ತಾರೆ ಎಂದೇ ಎಂಕೆ ಸ್ಟಾಲಿನ್ ಮತ್ತು ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇಪಿಎಸ್ ಭಾವಿಸಿದ್ದರು. ಆದರೆ ವಿಜಯ್ ಬಳಿ ಒಂದು ರಹಸ್ಯ ಆಯುಧ ಇತ್ತು. ಅದುವೇ ಅವರ ಅಭಿಮಾನಿ ಸಂಘ, ವಿಜಯ್ ಮಕ್ಕಳ್ ಇಯಕ್ಕಂ ವಿಎಂಐ. ಇವರು ಕೇವಲ ಅಭಿಮಾನಿಗಳಾಗಿರಲಿಲ್ಲ. ಕಳೆದ 15 ವರ್ಷಗಳಿಂದ ತಳಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ಸುಸಂಘಟಿತ ಸೈನ್ಯದಂತಿದ್ದರು. ಯಾವುದೇ ದೊಡ್ಡ ಗೆಲುವಿನ ಹಿಂದೆ ಒಂದು ಚಾಣಾಕ್ಷ ಮೆದುಳಿರುತ್ತದೆ. ವಿಜಯ್ ಅವರ ಸೈಲೆಂಟ್ ಜನರಲ್ ಆಗಿ ನಿಂತವರು ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಬುಸ್ಸಿ ಎನ್ ಆನಂದ್. ಆನಂದ್ ಅವರು ಕೇವಲ ಅಭಿಮಾನಿಗಳಾಗಿದ್ದವರನ್ನು ಶಿಸ್ತಿನ ರಾಜಕೀಯ ಕಾರ್ಯಕರ್ತರನ್ನಾಗಿ ಪರಿವರ್ತಿಸಿದರು. ನಂತರ ಎಂಟ್ರಿ ಕೊಟ್ಟಿದ್ದು ಆಧವ್ ಅರ್ಜುನ. ಈ ಹಿಂದೆ ಡಿಎಂಕೆ ಮತ್ತು ವಿಸಿಕೆ ಪಕ್ಷಗಳಿಗೆ ಕೆಲಸ ಮಾಡಿದ್ದ ಒಬ್ಬ ನುರಿತ ತಂತ್ರಜ್ಞ ಈತ. ಆಧವ್ ಅವರು ತಂತ್ರಜ್ಞಾನ ಮತ್ತು ಡೇಟಾವನ್ನು ಬಳಸಿಕೊಂಡು ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಟಿವಿಕೆಯ ಹಿಡಿತವನ್ನು ಬಲಪಡಿಸಿದರು. ಅವರ ಮುಖ್ಯ ಗುರಿ ವಂಶಪಾರಂಪರ್ಯ ರಾಜಕಾರಣದಿಂದ ಬೇಸತ್ತಿದ್ದ ಯುವ ಮತದಾರರು. ಅವರ ಘೋಷವಾಕ್ಯವಾಗಿತ್ತು, ಕಟ್ಟುಪಾಡು ಕನ್ನಿಯಂ, ಕಟ್ಟುಪಾಡು, ಶಿಸ್ತು, ಘನತೆ, ನಿಯಂತ್ರಣ. ಏಪ್ರಿಲ್ 23, 2026 ತಮಿಳುನಾಡು ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಅತಿ ದೊಡ್ಡ ಮತದಾನಕ್ಕೆ ಸಾಕ್ಷಿಯಾಯಿತು. 85.1%. ಸಸ್ಪೆನ್ಸ್ ಹೆಚ್ಚಾಗಿದ್ದು ವಿಜಯ್ ಅವರು ಆ ಒಂದು ಘೋಷಣೆ ಮಾಡಿದಾಗ. ಟಿವಿಕೆ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ. ಯಾವುದೇ ಮೈತ್ರಿ ಇಲ್ಲ, ಯಾರ ಜೊತೆಗೂ ಹೊಂದಾಣಿಕೆ ಇಲ್ಲ. ಎಲ್ಲರೂ ಇದನ್ನು ರಾಜಕೀಯ ಆತ್ಮಹತ್ಯೆ ಎಂದು ಕರೆದರು. ಆದರೆ ವಿಜಯ್ ಅವರಿಗೆ ತಮ್ಮ ಗ್ರೌಂಡ್ ರಿಪೋರ್ಟ್ ಮೇಲೆ ಅಚಲವಾದ ನಂಬಿಕೆಯಿತ್ತು. ಮತ ಎಣಿಕೆಯ ದಿನ ಮೊದಲ ದೊಡ್ಡ ಸಂಚಲನ ಸೃಷ್ಟಿಯಾಗಿದ್ದು ಕೊಲತ್ತೂರಿನಲ್ಲಿ. ಅಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ಅವರು ಖುದ್ದು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರನ್ನು ಅವರದ್ದೇ ಭದ್ರಕೋಟೆಯಲ್ಲಿ 8,795 ಮತಗಳ ಅಂತರದಿಂದ ಸೋಲಿಸಿದರು. ಇದು ಕೇವಲ ಒಂದು ಸೀಟಿನ ಸೋಲಲ್ಲ, ಬದಲಿಗೆ ಒಂದು ಯುಗದ ಅಂತ್ಯವಾಗಿತ್ತು. ಫಲಿತಾಂಶ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. 234 ಸ್ಥಾನಗಳಲ್ಲಿ ಟಿವಿಕೆ 108 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿತು. ಬಹುಮತಕ್ಕೆ 118 ಸ್ಥಾನಗಳ ಅಗತ್ಯವಿತ್ತು. ಆದರೆ ವಿಜಯ್ ಅಷ್ಟರಲ್ಲಿ ದ್ರಾವಿಡ ದಿಗ್ಗಜರನ್ನು ಹಿಂದಿಕ್ಕಿದ್ದರು. ಎಂಕೆ ಸ್ಟಾಲಿನ್ ರಾಜೀನಾಮೆ ನೀಡಬೇಕಾಯಿತು. ಆದರೆ ಡ್ರಾಮಾ ಅಲ್ಲಿಗೆ ಮುಗಿಯಲಿಲ್ಲ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ವಿಜಯ್ ಅವರನ್ನು ಕೇಳಿದರು, ಬಹುಮತ ಎಲ್ಲಿದೆ? ಆಗಾಲೇ ಒಂದು ಹೊಸ ಟ್ವಿಸ್ಟ್ ಎದುರಾಯಿತು. ಈ ಹಿಂದೆ ಡಿಎಂಕೆ ಜೊತೆಗಿದ್ದ ಕಾಂಗ್ರೆಸ್ ಅನಿರೀಕ್ಷಿತವಾಗಿ ವಿಜಯ್ ಅವರಿಗೆ ಬೆಂಬಲ ನೀಡಲು ನಿರ್ಧರಿಸಿತು. ಜೊತೆಗೆ ಸಿಪಿಐ ಮತ್ತು ಸಿಪಿಎಂ ಪಕ್ಷಗಳು ಕೈಜೋಡಿಸಿದವು. ಕಿಂಗ್ ಮೇಕರ್ ಆಗಲು ನಡೆದ ಆ ಜಿದ್ದಾಜಿದ್ದಿನ ಹೋರಾಟದಲ್ಲಿ ವಿಜಯ್ ಅವರೇ ಅಂತಿಮವಾಗಿ ಕಿಂಗ್ ಆಗಿ ಹೊರಹೊಮ್ಮಿದರು. ಮೇ 10, 2026 ಜವಾಹರ್ಲಾಲ್ ನೆಹರು ಇಂಡೋರ್ ಸ್ಟೇಡಿಯಂ. ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರ ಸಚಿವ ಸಂಪುಟದಲ್ಲಿ ಕೆಎ ಸೆಂಗೋಟ್ಟಯ್ಯನ್ ಅವರಂತಹ ಹಿರಿಯ ರಾಜಕಾರಣಿಗಳು ಮತ್ತು ಆಧವ್ ಅರ್ಜುನ ಅವರಂತಹ ಹೊಸ ಮುಖಗಳು ಸೇರ್ಪಡೆಯಾದವು. ಆದರೆ ಒಬ್ಬ ನಟ ನಿಜವಾಗಿಯೂ ವ್ಯವಸ್ಥೆಯನ್ನು ಬದಲಾಯಿಸಲು ಸಾಧ್ಯವೇ? 2029ರ ಚುನಾವಣೆಯಲ್ಲಿ ಈ ವಿಜಯ್ ಫ್ಯಾಕ್ಟರ್ ಇಡೀ ದೇಶದ ರಾಜಕಾರಣವನ್ನೇ ಅಲುಗಾಡಿಸುತ್ತದೆಯೇ? ಇದನ್ನು ಕಾಲವೇ ಉತ್ತರಿಸಬೇಕು. ಆದರೆ ಒಂದು ವಿಷಯವಂತೂ ಸ್ಪಷ್ಟ, ತಮಿಳುನಾಡಿನ ರಾಜಕೀಯ ಇನ್ನು ಮುಂದೆ ಎಂದಿಗೂ ಮೊದಲಿನಂತಿರಲು ಸಾಧ್ಯವಿಲ್ಲ. ಬೆಳ್ಳಿತೆರೆಯ ಹೀರೋ ಈಗ ವಾಸ್ತವದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನಿಮಗೇನನ್ನಿಸುತ್ತದೆ? ವಿಜಯ್ ಅವರ ಈ ನಿಶಬ್ದ ಕ್ರಾಂತಿ, ಸೈಲೆಂಟ್ ರೆವಲ್ಯೂಷನ್ ಉಳಿದ ರಾಜ್ಯಗಳಲ್ಲೂ ಕಂಡುಬರಲಿದೆಯೇ? ಕಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ.